ಸೂರ್ಯ. ಸತ್ಯವನ್ನು ಎಂದಿಗೂ ನಾಶ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿ ಸುಳ್ಳನ್ನು ಶಾಶ್ವತಗೊಳಿಸಲು ಸಾಧ್ಯವಿಲ್ಲ. ಇಂತಹ ಅದ್ಭುತವೊಂದು ಈ ಜಗತ್ತಿನಲ್ಲಿದೆ. ಅದೇ ಆತ್ಮ, ಅದೇ ದೇವರು. ಒಂದು ವೇಳೆ ಅಂತಹದ್ದೇನಾದರೂ ಅಸತ್ಯ ಎಂದಿದ್ದರೆ ಅದು ಮನುಷ್ಯನಲ್ಲಿ ಮಾತ್ರ. ಇಬ್ಬರು ಬಾಲಕರು ಜಗಳವನ್ನಾಡ್ತಾ ಇರ್ತಾರೆ. ಆದರೆ ಬುದ್ಧಿವಂತರು. ಒಬ್ಬ ಇನ್ನೊಬ್ಬ ಹುಡುಗನನ್ನು ಕೇಳ್ತಾ ಇದ್ದಾನೆ, ಸೂರ್ಯನು ಬೆಳಗಿನ ವೇಳೆಯಲ್ಲಿ ದೂರ ಇರ್ತಾನೋ ಅಥವಾ ಮಧ್ಯಾಹ್ನ ದೂರವಿರ್ತಾನೋ ಅಂತ. ಅದಕ್ಕೆ ಉತ್ತರವಾಗಿ ಮತ್ತೊಬ್ಬನು, ಅದೇನು ಸುಲಭವಾಗಿ ಪರಿಹರಿಸಬಹುದು. ಯಾವುದೇ ವಸ್ತು ಹತ್ತಿರ ಇರುವಾಗ ದೊಡ್ಡದಾಗಿ ಕಾಣುತ್ತದೆ, ಅದೇ ವಸ್ತು ದೂರದಲ್ಲಿದ್ದರೆ ಚಿಕ್ಕದಾಗಿ ಕಾಣುತ್ತೆ. ನಮಗೆ ಬೆಳಗಿನ ವೇಳೆಯಲ್ಲಿ ದೊಡ್ಡದಾಗಿ ಕಾಣಿಸೋದ್ರಿಂದ ಅದು ಸಮೀಪದಲ್ಲಿದೆ ಅಂತ ಅರ್ಥ. ಅದೇ ಸೂರ್ಯನು ಮಧ್ಯಾಹ್ನ ಸಮಯದಲ್ಲಿ ಚಿಕ್ಕದಾಗಿ ಕಾಣಿಸುವುದರಿಂದ ದೂರದಲ್ಲಿದೆ ಅಂತ ಅರ್ಥ. ಆದರೆ ಇನ್ನೊಬ್ಬ ಬಾಲಕನು ಇದನ್ನು ಒಪ್ಪಲಿಲ್ಲ. ಯಾವುದೇ ವಸ್ತು ಹತ್ತಿರವಿರುವಾಗ ಹೆಚ್ಚು ಶಾಖವನ್ನು ಕೊಡುತ್ತೆ, ದೂರವಿರುವಾಗ ಕಡಿಮೆ ಶಾಖವನ್ನು ಕೊಡುತ್ತೆ ಅಂತ. ಆದ್ದರಿಂದ ಬೆಳಗಿನ ವೇಳೆಯಲ್ಲಿ ದೂರವಿರುತ್ತಾನೆ, ಮಧ್ಯಾಹ್ನದ ವೇಳೆಯಲ್ಲಿ ಹತ್ತಿರ ಇರ್ತಾನೆ ಅಂತ ಹೇಳ್ತಾನೆ. ಹೀಗೆ ಸಮಸ್ಯೆ ಬಗೆಹರಿಯಲಿಲ್ಲ. ಆ ವೇಳೆಗೆ ಅಲ್ಲಿಗೆ ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾನೆ. ಹುಡುಗರಿಬ್ಬರು ಆ ವ್ಯಕ್ತಿಯನ್ನು ಬಗೆಹರಿಸಲು ಕೇಳ್ತಾರೆ. ಸತ್ಯವೇ ಧರ್ಮ, ಸತ್ಯವಲ್ಲದ ಧರ್ಮ ಅದು ಧರ್ಮವೇ ಅಲ್ಲ. ಸತ್ಯವಲ್ಲದ ಧರ್ಮ ಇಲ್ಲ. ಅಂತಹ ಸತ್ಯವನ್ನು ನೀನು ಇಚ್ಛಿಸು. ನಾವು ಹೇಳಿದಾಗ ಸತ್ಯ ಬದಲಾಗುವುದಿಲ್ಲ, ಅದು ಎಲ್ಲ ಕಾಲದಲ್ಲೂ ಇರುವುದು, ಒಂದೇ ರೀತಿಯಲ್ಲಿರುತ್ತದೆ. ಅದೇ ದೇವರು. ಕೆಲವು ವಿಚಾರಗಳನ್ನು ನಾವು ಇಲ್ಲವೆಂದು ಸಾಬೀತುಪಡಿಸಬಹುದು, ಆದರೆ ಆ ವಿಚಾರವನ್ನು ಹೇಳುವವನು ಇಲ್ಲವೆಂದು ಹೇಳುವವರು ಯಾರು? ನಾನು ಇಲ್ಲ ಎಂದು ಹೇಳಲು ಒಬ್ಬರು ಇರಬೇಕು. ಅವರು ಇಲ್ಲ ಅಂತಂದರೆ ಸಾಬೀತುಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಒಂದು ವಸ್ತು ಇದೆ ಅಥವಾ ಇಲ್ಲ ಅಂತ ಹೇಳಬೇಕಾದ್ರೆ ಅಲ್ಲಿ ಒಬ್ಬನು ಇರಬೇಕಾಗುತ್ತೆ. ಅದೇ ಸತ್ಯ, ಅದೇ ದೇವರು.